ಒಂದು ಸುಂದರವಾದ ಹಳ್ಳಿಯಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ವಾಸ ಮಾಡುತ್ತಿತ್ತು. ಅದಕ್ಕೆ ಎಲ್ಲರೂ ಚಿನ್ನಿ ಎಂದು ಕರೆಯುತ್ತಿದ್ದರು. ಚಿನ್ನಿ ತುಂಬಾ ಕ್ಯೂಟಾಗಿತ್ತು, ಆದರೆ ಅದು ತುಂಬಾ ಭಯಪಡುವ ಸ್ವಭಾವದ ಹಕ್ಕಿ. ಒಂದು ದಿನ ಚಿನ್ನಿ ತನ್ನ ಅಮ್ಮನನ್ನು ಕೇಳಿತು, ಅಮ್ಮ, ನಾನು ಇತರ ಹಕ್ಕಿಗಳಂತೆ ದೂರ ಹಾನಲು ಸಾಧ್ಯವಿಲ್ಲ. ನಾನು ದುರ್ಬಲವೋ? ಅಮ್ಮ ಗುಬ್ಬಚ್ಚಿ ಮೃದುವಾಣಿ ನಕ್ಕಿತು, ಮಗ, ಪ್ರತಿಯೊಂದು ಹಕ್ಕಿಗೂ ತನ್ನದೇ ಆದ ಸಮಯ ಬರುತ್ತದೆ. ಒಂದು ಬೆಳಗ್ಗೆ ದೊಡ್ಡ ಗಾಳಿ ಬಂತು. ಮರಗಳು ಜೋರಾಗಿ ಅಲುಗಾಡುತ್ತಿದ್ದವು. ಚಿನ್ನಿಯ ಗೂಡು ಇದ್ದ ಕೊಂಬೆ ಮುರಿದು ಬಿತ್ತು. ಚಿನ್ನಿ ತುಂಬಾ ಭಯಪಟ್ಟಿತು. ಅಯ್ಯೋ, ನಮ್ಮ ಮನೆ ಹೋಗಿಬಿಟ್ಟಿತು ಎಂದು ಅಳತೊಡಗಿತು. ಆದರೆ ಅಮ್ಮ ಹೇಳಿತು, ಚಿನ್ನಿ, ನೆನಪಿರಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಅವರು ಬೇರೆ ಮರ ಹುಡುಕಲು ಹಾರಲು ಆರಂಭಿಸಿದರು. ಮಧ್ಯದಲ್ಲಿ ಚಿನ್ನಿ ತುಂಬಾ ದಣಿದಿತು. ಅಮ್ಮ, ನನಗೆ ಆಗೋದಿಲ್ಲ, ನಾನು ತುಂಬಾ ಸಣ್ಣ ಹಕ್ಕಿ. ಅಮ್ಮ ಮತ್ತೆ ಹೇಳಿತು, ನಿನ್ನೊಳಗೆ ದೊಡ್ಡ ಶಕ್ತಿಯಿದೆ. ಚಿನ್ನಿ ಧೈರ್ಯ ಮಾಡಿತು. ದೊಡ್ಡ ಮರ. ಸ್ವಲ್ಪ ಸಮಯದ ನಂತರ ಅವರು ಒಂದು ದೊಡ್ಡ ಮರ ಕಂಡರು. ಆ ಮರದಲ್ಲಿ ಹಲವಾರು ಹಕ್ಕಿಗಳು ವಾಸಿಸುತ್ತಿದ್ದವು. ಅವರು ಚಿನ್ನಿಯನ್ನು ನೋಡಿ ಕೇಳಿದರು, ನೀವು ಎಲ್ಲಿಂದ ಬಂದಿರಿ? ಚಿನ್ನಿ ದುಃಖದಿಂದ ಹೇಳಿತು, ನಮ್ಮ ಗೂಡು ಗಾಳಿಯಿಂದ ಕೆಳಗೆ ಬಿತ್ತು. ಆ ಹಕ್ಕಿಗಳು ಮೃದುವಾಗಿ ಹೇಳಿದರು, ಪರವಾಗಿಲ್ಲ, ಇಲ್ಲಿ ಹೊಸ ಗೂಡು ಕಟ್ಟಬಹುದು. ಹೊಸ ಸ್ನೇಹಿತರು. ಆ ಮರದಲ್ಲಿ ಚಿನ್ನಿಗೆ ಹಲವಾರು ಸ್ನೇಹಿತರು ಸಿಕ್ಕರು. ಒಂದು ಮೈನಾ, ಒಂದು ಪಾರಿವಾಳ, ಒಂದು ಕೋಗಿಲೆ, ಗಿಳಿ. ಅವರು ಎಲ್ಲರೂ ಸೇರಿ ಚಿನ್ನಿಗೆ ಹೊಸಗೂಡು ಕಟ್ಟಲು ಸಹಾಯ ಮಾಡಿದರು. ಚಿನ್ನಿಗೆ ತುಂಬಾ ಸಂತೋಷವಾಯಿತು. ಒಂದು ದಿನ ಚಿನ್ನಿ ಹಳೆಯ ಮರದ ಕಡೆಗೆ ಹಾರಿತು. ಅದು ನೋಡಿದಾಗ ಚಿನ್ನಿ ಬೆಚ್ಚಿಬಿತ್ತು. ಆ ಮರವನ್ನು ಮರಕತ್ತರಿಗಳು ಕತ್ತರಿಸಿದ್ದರು. ಅಲ್ಲಿದ್ದ ಹಕ್ಕಿಗಳು ಎಲ್ಲರೂ ತಮ್ಮ ಮನೆ ಕಳೆದುಕೊಂಡಿದ್ದರು. ಚಿನ್ನಿ ಯೋಚಿಸಿತು, ನಮ್ಮ ಗೂಡು ಮುರಿದದ್ದು ನಿಜಕ್ಕೂ ಒಳ್ಳೆಯದಾಗಿರಬಹುದು. ಚಿನ್ನಿ ಅಮ್ಮನ ಬಳಿ ಬಂದು ಹೇಳಿತು, ಅಮ್ಮ, ಈಗ ನನಗೆ ಅರ್ಥ ಆಯಿತು. ಆಗೋದೆಲ್ಲ ಒಳ್ಳೆಯದಕ್ಕೆ. ಅಮ್ಮ ಮೃದುವಾಗಿ ಹೇಳಿತು, ಹೌದು ಮಗ, ಕೆಲವೊಮ್ಮೆ ದುಃಖದ ಘಟನೆಗಳು ನಮ್ಮನ್ನು ಇನ್ನೂ ಒಳ್ಳೆಯ ಸ್ಥಳಕ್ಕೆ ಕರೆದೊಯ್ಯುತ್ತವೆ. ನೀತಿ. ಆ ದಿನದಿಂದ ಚಿನ್ನಿ ಯಾವ ಸಮಸ್ಯೆ ಬಂದರೂ ಒಂದು ಮಾತು ನೆನಪಿಸಿಕೊಳ್ಳುತ್ತಿತ್ತು, ಆಗೋದೆಲ್ಲ ಒಳ್ಳೆಯದಕ್ಕೆ.